ಮೆಡಿಟೇಷನ್ ಎಂದರೆ ಮನಸ್ಸನ್ನು ಶಾಂತಗೊಳಿಸುವುದು, ಒಂದು ಬಿಂದುವಿನ ಮೇಲೆ ಗಮನ ಕೇಂದ್ರೀಕರಿಸುವುದು ಅಥವಾ ಆಂತರಿಕವಾಗಿ ಅರಿವನ್ನು ಹೆಚ್ಚಿಸುವುದು. ಇದು ಒಬ್ಬ ವ್ಯಕ್ತಿಯ ಆಂತರಿಕ ಸ್ಥಿತಿಯನ್ನು ಸಮತೋಲನದಲ್ಲಿರಿಸಲು ಸಹಾಯ ಮಾಡುತ್ತದೆ. ಮೆಡಿಟೇಷನ್ ಎಂದರೆ ಧ್ಯಾನ ಅಥವಾ ಮಾನಸಿಕ ಸ್ಥಿರತೆಗಾಗಿ ಕೇಂದ್ರೀಕರಣದ ಅಭ್ಯಾಸ. ಇದು ಅನೇಕ ಧಾರ್ಮಿಕ ಮತ್ತು ಆತ್ಮಚಿಂತನಾ ಪದ್ಧತಿಗಳ ಪ್ರಮುಖ ಭಾಗವಾಗಿದೆ. ಕನ್ನಡದಲ್ಲಿ ಧ್ಯಾನ ಅಥವಾ ಮನೋನಿಬಂಧನೆ ಎಂದು ಕರೆಯಲಾಗುತ್ತದೆ. ನೀರು ಅದನ್ನು ಹೊತ್ತ ಪಾತ್ರೆಯ ಆಕಾರವನ್ನೇ ತಾಳುವಂತೆ ಮನಸ್ಸು ಯಾವುದಾದರೂ ವಸ್ತುವನ್ನು ಕುರಿತು ಆಲೋಚನೆ ಮಾಡುವುದಾದರೆ ಅದರ ಆಕಾರವನ್ನೇ ತಾಳುತ್ತದೆ. ಹಾಗೆಯೇ ಮನಸ್ಸು ತಾನು ಭಜಿಸುವ ಸರ್ವವ್ಯಾಪಕ ಭಗವಂತನನ್ನು ಕುರಿತು ಯೋಚಿಸಿದ್ದಾದರೆ ಬಹುಕಾಲದ ಶ್ರಮ ಪ್ರಯತ್ನಗಳ ಮೂಲಕ ಆತನ ರೂಪವನ್ನೇ ತಾಳಬಹುದು. ಎಣ್ಣೆಯನ್ನು ಒಂದು ಪಾತ್ರೆಯಿಂದ ಮತ್ತೊಂದಕ್ಕೆ ಸುರಿದಾಗ ಅದು ಏಕಧಾರೆಯಾಗುವುದನ್ನು ನಾವು ಗಮನಿಸಬಹುದು. ಏಕಾಗ್ರತೆಯು ಎಡಬಿಡದೆ ಇದ್ದರೆ ಧ್ಯಾನ ಎನ್ನುವ ಸ್ಥಿತಿ ಉಂಟಾಗುತ್ತದೆ. ತಾನು ಯೋಚಿಸುವ ಗುರಿಯ ವಿಚಾರದಲ್ಲಿ ಯೋಗಿಯ ದೇಹ, ಮನಸ್ಸು, ಉಸಿರು, ಇಂದ್ರಿಯಗಳು, ಬುದ್ಧಿ ಇವು ಏಕೀಭೂತವಾಗುತ್ತವೆ. ಆತನು ಯಾವ ಲಕ್ಷಣದಿಂದಲೂ ಏಳಲಾಗದ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಮೆಡಿಟೇಷನ್ನ ಪ್ರಕಾರಗಳು. ಮೂಕಧ್ಯಾನ. ಧ್ಯಾನವನ್ನು ಮಾಡುವ ಮೊದಲು ನಾವು ಸುಖಾಸನ ಅಥವಾ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು. ನಂತರ ಯೋಗ ಮುದ್ರೆ ಅಥವಾ ಚಿನ್ಮುದ್ರೆಯನ್ನು ಹಾಕಬೇಕು. ಅದನ್ನು ಹಾಕುವುದು ಹೇಗೆಂದರೆ, ಮೊದಲು ನಿಮ್ಮ ಕೈಗಳನ್ನು ಹಿಡಿದು ನಿಮ್ಮ ಹೆಬ್ಬೆರಳು ಹಾಗೂ ತೋರು ಬೆರಳುಗಳನ್ನು ತುದಿಗಳನ್ನು ಸ್ಪರ್ಶ ಮಾಡುತ್ತಾ ಈ ಒಂದು ರೂಪಕ್ಕೆ ನಿಮ್ಮ ಕೈಯನ್ನು ತಂದು ಹಸ್ತ ಮೇಲ್ಮುಖವಾಗಿ ನಿಮ್ಮ ಮಂಡಿಯ ಮೇಲೆ ಕೈಗಳನ್ನು ಇರಿಸಬೇಕು. ನಂತರ ಯಾವುದೇ ಚಿಂತನೆ ಮಾಡದೆ ನಿಮ್ಮ ಉಸಿರಾಟಕ್ಕೆ ಗಮನ ಕೊಡುತ್ತಾ ಕಣ್ಣು ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡುವುದು. ಮಂತ್ರಧ್ಯಾನ. ಇದನ್ನು ಮಾಡುವ ಮೊದಲು ಸುಖಾಸನ, ವಜ್ರಾಸನ ಅಥವಾ ಪದ್ಮಾಸನದ ಸ್ಥಿತಿಗೆ ಬರಬೇಕು. ನಂತರ ಯೋಗ ಮುದ್ರೆ ಅಥವಾ ಚಿನ್ಮುದ್ರೆಯನ್ನು ಹಾಕಬೇಕು. ಚಿನ್ಮುದ್ರೆಯನ್ನು ಹಾಕುವುದು ನಿಮ್ಮ ಹಸ್ತಗಳನ್ನು ಹೀಗೆ ಹಿಡಿದು ಹೆಬ್ಬೆರಳು ಮತ್ತು ನಿಮ್ಮ ತೋರು ಬೆರಳುಗಳ ತುದಿಗಳನ್ನು ಸ್ಪರ್ಶ ಮಾಡುತ್ತಾ ಈ ಆಕಾರಕ್ಕೆ ನಿಮ್ಮ ಕೈಗಳನ್ನು ತಂದು ಹಸ್ತ ಮೇಲ್ಮುಖವಾಗಿ ನಿಮ್ಮ ತೊಡೆಯ ಮೇಲೆ ಇರಿಸುವುದು. ನಂತರ ಯಾವುದಾದರೂ ಮಂತ್ರ ಅಂದರೆ ಓಂ, ರಾಮ್, ಶಾಂತಿ ಹೀಗೆ ಯಾವುದಾದರೂ ಒಂದು ಮಂತ್ರವನ್ನು ಹೇಳುತ್ತಾ ಕಣ್ಣು ಮುಚ್ಚಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಂತ್ರವನ್ನು ಪಠಿಸುತ್ತಾ ಧ್ಯಾನವನ್ನು ಮಾಡುವುದು. ಬೋಧಿಸತ್ವ ಧ್ಯಾನ, ಮೈಂಡ್ಫುಲ್ ಮೆಡಿಟೇಷನ್ ಅಂತಲೂ ಕರೆಯುತ್ತಾರೆ. ಈ ಧ್ಯಾನವನ್ನು ಮಾಡುವ ಮೊದಲು ಸುಖಾಸನ ಅಥವಾ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು. ನಂತರ ನಿಮ್ಮ ಕೈಗಳಿಂದ ಚಿನ್ಮುದ್ರೆಯನ್ನು ಹಾಕಬೇಕು. ತೋರು ಬೆರಳು ಮತ್ತು ಹೆಬ್ಬೆರಳುಗಳ ತುದಿಗಳನ್ನು ಸ್ಪರ್ಶ ಮಾಡುತ್ತಾ ಈ ರೀತಿ ನಮ್ಮ ಕೈಗಳನ್ನು ತರುವುದು. ನಂತರ ನಿಮ್ಮ ಎರಡೂ ಕಾಲುಗಳ ಮೇಲೆ ನಿಮ್ಮ ಕೈಗಳನ್ನು ಹಸ್ತ ಮೇಲ್ಮುಖವಾಗಿ ಇರಿಸುವುದು. ನಂತರ ಪ್ರಸ್ತುತ ಕ್ಷಣದಲ್ಲಿ ಏನು ನಡೆಯುತ್ತಿದೆಯೋ ಅದರ ಬಗ್ಗೆ ಚಿಂತನೆಯನ್ನು ನಂತರ ಪ್ರಸ್ತುತ ಕ್ಷಣದಲ್ಲಿ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದರ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಕಣ್ಣು ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡುತ್ತಾ ಈ ಧ್ಯಾನವನ್ನು ಮಾಡುವುದು. ದೃಷ್ಟಿ ಧ್ಯಾನ, ತ್ರಾಟಕ ಮೆಡಿಟೇಷನ್ ಅಂತಲೂ ಕರೆಯುತ್ತಾರೆ. ದೃಷ್ಟಿ ಧ್ಯಾನವನ್ನು ಮಾಡುವ ಮೊದಲು ನಾವು ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನದ ಸ್ಥಿತಿಗೆ ಬರಬೇಕು. ನಂತರ ಎರಡೂ ಕೈಗಳಿಂದ ಚಿನ್ಮುದ್ರೆಯನ್ನು ಹಾಕಬೇಕು. ಚಿನ್ಮುದ್ರೆಯನ್ನು ಹಾಕುವುದು ತೋರು ಬೆರಳು ಮತ್ತು ಹೆಬ್ಬೆರಳಿನ ತುದಿಗಳನ್ನು ಸ್ಪರ್ಶ ಮಾಡುತ್ತಾ ಈ ರೀತಿ ನಮ್ಮ ಕೈಗಳನ್ನು ಇರಿಸಬೇಕು. ನಂತರ ಎರಡೂ ಕಾಲುಗಳ ಮೇಲೆ ನಿಮ್ಮ ಕೈಗಳನ್ನು ತಂದು ಇರಿಸಬೇಕು.
ನಂತರ ಯಾವುದಾದರೂ ಒಂದು ನಿರ್ದಿಷ್ಟವಾದ ಬಿಂದುವನ್ನು ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ ಅಥವಾ ನಿರ್ದಿಷ್ಟ ಜ್ಯೋತಿಗೆ ನಮ್ಮ ದೃಷ್ಟಿಬಿಂದುವನ್ನು ಕೇಂದ್ರೀಕರಿಸಿ ಈ ಧ್ಯಾನವನ್ನು ಮಾಡುವುದಾಗಿದೆ. ನಿಮ್ಮ ದೃಷ್ಟಿಯನ್ನು ಒಂದು ಜ್ಯೋತಿಯ ಮೇಲೆ ಕೇಂದ್ರೀಕರಿಸಿ ದೀರ್ಘವಾದ ಉಸಿರಾಟವನ್ನು ಮಾಡುತ್ತಾ ದೃಷ್ಟಿ ಧ್ಯಾನವನ್ನು ಮಾಡುವುದು. ಮೆಡಿಟೇಷನ್ನ ಲಾಭಗಳು: ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ, ಒತ್ತಡ ನಿವಾರಣೆ, ಮಲಗುವುದು ಉತ್ತಮವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ಆತ್ಮನಂಬಿಕೆ ವೃದ್ಧಿಯಾಗುತ್ತದೆ, ಮನಃಶಕ್ತಿ ಹಾಗೂ ಶಾರೀರಿಕ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಧ್ಯಾನವನ್ನು ಪ್ರಾರಂಭಿಸಲು ಸರಳ ವಿಧಾನ: ಶಾಂತವಾದ ಸ್ಥಳವನ್ನು ಆರಿಸಿಕೊಳ್ಳಬೇಕು, ಏಕರೀತಿಯಲ್ಲಿ ಉಸಿರಾಟಕ್ಕೆ ಗಮನ ಕೊಡೋದು, ಆಲೋಚನೆಗಳು ಬಂದರೂ ಗಮನ ಹಿಮ್ಮೆಟ್ಟಿಸಿಕೊಳ್ಳುವುದು. ಪ್ರತಿದಿನ ಕನಿಷ್ಠ 5ರಿಂದ 10 ನಿಮಿಷಗಳ ಕಾಲ ಅಭ್ಯಾಸ ಮಾಡುವುದು. ಪ್ರಮುಖವಾಗಿ ಪೊಲೀಸ್ ಇಲಾಖೆಯಲ್ಲಿ ಧ್ಯಾನದ ಅವಶ್ಯಕತೆ. ಪೊಲೀಸಿಂಗ್ನಲ್ಲಿ ಧ್ಯಾನ ಏಕೆ ಅಗತ್ಯವಿದೆ ಎಂದರೆ, ಪೊಲೀಸರು ದಿನನಿತ್ಯ ಹೆಚ್ಚಿನ ಒತ್ತಡ, ಭಯ ಮತ್ತು ಅಪಾಯದ ಪರಿಸ್ಥಿತಿಗಳು, ದುಡಿಯುವ ಗಂಟೆಗಳ ಅಭಾವ, ಸಾರ್ವಜನಿಕ ಒತ್ತಡ ಮತ್ತು ತೀವ್ರ ನಿರೀಕ್ಷೆ ಇವುಗಳ ನಡುವೆ ಕೆಲಸ ಮಾಡುತ್ತಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಧ್ಯಾನವು ಕೆಲವು ಮುಖ್ಯ ಲಾಭಗಳನ್ನು ನೀಡುತ್ತದೆ. ಧ್ಯಾನದ ಲಾಭಗಳು ಪೊಲೀಸರಿಗೆ ಈ ಮುಂದಿನಂತಿವೆ: ಮಾನಸಿಕ ಶಾಂತಿ: ಧ್ಯಾನವು ಮನಸ್ಸನ್ನು ಶಾಂತಗೊಳಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಧ್ಯಾನಶಕ್ತಿ ಮತ್ತು ಚಿತ್ತದ ಏಕಾಗ್ರತೆ: ಕೇಸ್ಗಳನ್ನು ಸರಿಯಾಗಿ ವಿಶ್ಲೇಷಿಸಲು ಬೇಕಾದ ಏಕಾಗ್ರತೆಯನ್ನು ಉತ್ತಮಗೊಳಿಸುತ್ತದೆ. ಆರೋಗ್ಯ ಶರೀರ, ಆರೋಗ್ಯದ ಮನಸ್ಸು: ರಕ್ತದೊತ್ತಡ, ನಿದ್ರಾಹೀನತೆ, ಶರೀರದ ನೋವುಗಳು ಇತ್ಯಾದಿಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ಉದ್ರೇಕ ಮತ್ತು ಕೋಪ ನಿಯಂತ್ರಣ: ಗರುಮಾದ ಸ್ಥಿತಿಗಳಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಲು ಧ್ಯಾನ ಸಹಕಾರಿಯಾಗಿದೆ. ಮನುಷ್ಯತ್ವ ಮತ್ತು ಸಹಾನುಭೂತಿಯನ್ನು ಬೆಳೆಸುತ್ತದೆ.